ವರ್ಷಗಳಿಗೊಮ್ಮೆ ಇಲ್ಲಿ ಮಹಾಮಸ್ತಕಾಭಿಷೇಕ ನಡೆಯುತ್ತೆ. 1686ರಲ್ಲಿ ಚದುರ ಚಂದ್ರಮ ಎನ್ನುವ ಕವಿ ಕಾರ್ಕಳ ಗೊಮ್ಮಟೇಶ್ವರ ಚರಿತ್ರೆ ಎಂಬ ಕೃತಿಯನ್ನು ರಚಿಸಿದ್ದಾನೆ. ಇಲ್ಲಿ 10ನೇ ತೀರ್ಥಂಕರರಾದಂತಹ ಶೀತಲಾನಂದ ಸ್ವಾಮಿ ಹಾಗೂ 23ನೇ ತೀರ್ಥಂಕರರಾಗಿದ್ದಂತಹ ಚಿಂತಾಮಣಿ ಪಾರ್ಶ್ವನಾಥ ಸ್ವಾಮಿ ಇವರುಗಳ ಗುಡಿಗಳು ಸಹ ಇದೆ. ನಿಮಗೆ ಯಾವಾಗಲಾದರೂ ಸಮಯ ಸಿಕ್ಕಿದರೆ ಕಾರ್ಕಳದಲ್ಲಿರುವಂತಹ ಈ ಬಾಹುಬಲಿಯ ವಿಗ್ರಹವನ್ನು ಒಮ್ಮೆ ನೋಡಬಹುದು. ನಮ್ಮ ಮುಂದಿನ ವಿಡಿಯೋದಲ್ಲಿ ನಾವು ಇಲ್ಲಿರುವಂತಹ ಪ್ರಸಿದ್ಧವಾದ ಚತುರ್ಮುಖ ಬಸದಿಯ ಬಗ್ಗೆ ಕೆಲವೊಂದು ವಿಷಯ